ಹಲೋ ಫ್ರೆಂಡ್ಸ್, ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಏನಾಯಿತು, ಮಗು ಹೇಗಿದೆ ಅಂತ ಹೇಳಿದಾಗ ಏನಾಗಿಲ್ಲಪ್ಪ, ಹುಬ್ಬತ್ರ ಸ್ವಲ್ಪ ಸಣ್ಣ ಇಂಜುರಿ ಆಗಿತ್ತು ಅಷ್ಟೇ, ಆಪ್ರೇಷನ್ ಮಾಡಿದ್ದೀನಿ, ಆರಾಮಾಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಹೌದಾ, ಸರಿ ಆಯಿತು ಅಂತ ಹೇಳಿದಾಗ ಡಿಸ್ಚಾರ್ಜು ಯಾವಾಗ ಅಂತ ಹೇಳಿ ನಾನು ಬಂದು ಹೇಳ್ತೀನಪ್ಪ ಅಂತ ಹೇಳಿ ಹೋಗ್ತಾರೆ. ಮೀನಾ, ನಿನಗೂ ಹುಷಾರಿಲ್ಲ ಅಂತ ಅಂತೀಯಾ, ಹೊರಡಮ್ಮ ಅಂತ ಹೇಳಿದಾಗ ಅಯ್ಯೋ ಪರವಾಗಿಲ್ಲ, ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದಾರಲ್ಲಮ್ಮ, ಅದೆಲ್ಲ ಏನು ಅಂತ ಹೇಳಿ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ನಿನಗೆ ಯಾಕಮ್ಮ, ನಿನಗೂ ಹುಷಾರಿಲ್ಲ ಅಂತ ಹೇಳ್ತೀಯಾ, ಪರವಾಗಿಲ್ಲ ಅಮ್ಮ, ನಮಗೇನು ತೊಂದರೆ ಆಗಲ್ಲ, ನಮಗೆ ತೊಂದರೆ ಗಿಂದರೆಗಳು ಇದ್ಯಾವುದು ಗೊತ್ತೇ ಇಲ್ಲಮ್ಮ, ನೀವು ಆರಾಮಾಗಿರಿ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ನಾವಿವಾಗ ಹೊರಡ್ಬೋದಾ, ಪಾಪು ನೋಡ್ಬೋದಾ ಅಂತ ಹೇಳಿದಾಗ ಹಾಂ ನೋಡ್ಬೋದು ಅಂತ ಹೇಳಿ ಬಂದಿರ್ತಾರೆ. ಒಳಗಡೆ ಬಂದವರೆಲ್ಲರೂ ನೋಡ್ತಾ ಇರ್ತಾರೆ. ಈ ಕಡೆ ರೋಹಿಣಿ ಕೂಡ ಹಾಸ್ಪಿಟಲ್ ಒಳಗಡೆ ಬರ್ತಾಳೆ. ಹಲೋ ಮೇಡಮ್ ಅಂತ ಹೇಳಿದಾಗ ಹೇಳಿ ಮೇಡಮ್ ಅಂತ ಹೇಳ್ತಾರೆ. ನಿಮ್ಮ ಮ್ಯಾನೇಜರ್ನ ನೋಡಬೇಕಾಗಿತ್ತು. ಸರ್, ನಿಮ್ಮನ್ನ ನೋಡೋದಕ್ಕೆ ಯಾರು ಬಂದಿದ್ದಾರೆ ನೋಡಿ, ಏನು ಹೇಳಿ ಮೇಡಮ್. ಅದು ಸರ್, ನಮ್ಮದು ಒಂದು ಶಾಂತಿ ಹೋಮ್ ಅಪ್ಲಯನ್ಸ್ ಅಂತ ಹೇಳಿ ಶೋರೂಮ್ ಇದೆ. ಸೊ ಅದರಿಂದ ನಾವು ನಿಮಗೆ ಈ ಕೆಟಲ್ಸ್ ಎಲ್ಲನೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ನಿಮ್ಮ ಒಂದು ಏನಾದರೂ ಶಾಪಿಗೆ ಫರ್ನಿಚರ್ಸ್ ಬೇಕು ಅಂತಂದರೆ ನಿಮ್ಮ ಹಾಸ್ಪಿಟಲಿಗೆ ಬೇಕಾಗಿರೋದನ್ನೆಲ್ಲ ನಮ್ಮ ಶಾಪಲ್ಲೇ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದಾಗ ಓಕೆ ಮೇಡಮ್, ವಿಸಿಟಿಂಗ್ ಕಾರ್ಡ್ ಕೊಡಿ, ನಾನು ನಮ್ಮ MD ಹತ್ರ ಮಾತಾಡಿ ಹೇಳ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾರೆ. ಇದನ್ನೆಲ್ಲ ವಾರ್ಡಿಗೆ ನಾನೇ ಕೊಡ್ಬೋದಾ ಅಂತ ಹೇಳಿದಾಗ ಹೌದು, ಹೋಗಿ ಕೊಡಿ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ನರ್ಸ್ ಇವ್ರನ್ನ ಕರ್ಕೊಂಡೋಗಿ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ರೋಹಿಣಿ ಎಲ್ರಿಗೂ ಕೂಡ ಕೊಡ್ತಾ ಇರ್ತಾಳೆ. ಮಗುನ ಬಂದು ನೋಡ್ತಾ ಇರ್ತಾರೆ. ಇವರಿಬ್ರು ನೋಡಿದ ತಕ್ಷಣವೇ ಎಲ್ಲರೂ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ಅಮ್ಮ ಏನು ಭಯ ಪಟ್ಕೋಬೇಡಿ, ಏನಾಗೋದಿಲ್ಲ, ಅಂಥದ್ದೆಲ್ಲ ಮಗು ಹುಷಾರಾಗ್ತಾನೆ, ನೀವು ಧೈರ್ಯವಾಗಿರಿ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾರೆ. ಈ ಕಡೆ ರೋಹಿಣಿ ಎಲ್ರಿಗೂ ಕೊಟ್ಕೊಂಡು ಬರ್ತಾ ಇರ್ತಾಳೆ. ಅದಾದಮೇಲೆ ನರ್ಸಿಗೆ ಫೋನ್ ಬರುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಮೇಡಮ್ ಅಂತ ಹೇಳಿ ಕಳಿಸ್ತಾಳೆ. ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ರೂಮಿಂದ ಇವರಿಬ್ರು ಕೂಡ ಬರ್ತಾರೆ. ಇವರಿಬ್ರು ಅವಳನ್ನ ನೋಡಿ ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂದ್ಕೊಂಡು ರೋಹಿಣಿ ಅವರೇ ನೀವೇ ನಿಲ್ಲಿ ಅಂತ ಹೇಳಿ ಹೇಳ್ತಾರೆ. ಅದು ನಾನು ಈ ಕೆಟಲ್ಸ್ ಎಲ್ಲನೂ ಹಾಸ್ಪಿಟಲ್ಗೆ ಕೊಡಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿದಾಗ ಏನೋ ನೀನು ಈ ಹಾಸ್ಪಿಟ್ಲಿಗೆ ಕೆಟಲ್ಸ್ ಎಲ್ಲನೂ ಕೊಡ್ತಾ ಇದೆಯಾ, ಇದು ನೀರು ಕಾಸುತ್ತಾನೆ ಅಂತ ಹೇಳಿದಾಗ ಹೌದು, ಹಂಗಿದ್ರೆ ಈ ಸತಿ ಮನೋಜ ಚಿಪ್ಪಿಟ್ಕೊಂಡಲ್ಲ ಟೋರ್ನಾಗ ಗೌರ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅಂತ ಹೇಳಿದಾಗ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಮತ್ತೇನಮ್ಮ ಫ್ರೀಯಾಗಿ ಕೊಡ್ತಾ ಇದೆಯಾ, ಹಾಗಲ್ಲ ಸೂರ್ಯ ಅವರೇ, ಈ ಕೆಟಲ್ಸ್ನ ಫ್ರೀಯಾಗಿ ಕೊಟ್ಟು ಫರ್ನಿಚರ್ ಎಲ್ಲನೂ ನಮ್ಮ ಶಾಪಲ್ಲೇ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಅಂತ ಹೇಳಿದಾಗ ಓಹೋ, ಐಡಿಯಾಗಳು ತುಂಬ ಚೆನ್ನಾಗಿದೆ, ಇದನ್ನೆಲ್ಲ ನೀವೇ ಮಾಡಬೇಕು. ಅವನು ಇದನ್ನಲ್ಲ ಮನೋಜ, ಏನು ಚೇರಿಗೆ ಫೆವಿಕೇಕ್ ಹಾಕೊಂಡು ಅಂಟಿಸ್ಕೊಂಡು ಕೂತಿದ್ದಾನ ಅಂತ ಹೇಳಿದಾಗ ಇಲ್ಲ, ಐಡಿಯಾ ಇಬ್ಬರು ಡಿಸ್ಕಷನ್ ಮಾಡಿ ಫೈನಲ್ ಡಿಸಿಷನ್ ಆಗಿರೋದು, ನಾನು ಬಂದೆ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಕೊಡೋಗಿ ಅಂತ ಹೇಳಿ ಹೇಳ್ತಾರೆ. ನೀವೇನಿಲ್ಲಿ, ಅದೇ ನಮ್ಮ ಮನೆಗೆ ಅವತ್ತು ಬಂದಿದ್ರಲ್ಲ, ನಮ್ಗೆ ಗೊತ್ತಿರೋರೊಬ್ಬರು ಅವ್ರ ಮಗುಗೆ ಆಪ್ರೇಷನ್ ಆಗಿತ್ತು, ಮಗುಗೆ ಆಕ್ಸಿಡೆಂಟ್ ಆಗಿ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು ಅಂತ ಹೇಳಿದಾಗ ಓ ಹೌದಾ, ಹೇಗಿದೆ ಮಗು, ಅದೇನದು ಮಗು ಅಂದ ತಕ್ಷಣ ಅಷ್ಟು ಗೋಬ್ರಿ ಬಿದ್ದು ಕೇಳ್ತಾ ಇದ್ದೀರಲ್ಲ, ಏನಾಯಿತು, ಮಗು ಅಲ್ವಾ ಅದಕ್ಕೆ ಕೇಳಿದೆ ಅಂತ ಹೇಳಿದಾಗ ಅವತ್ತು ನಾನು ತಾಳಿಶಾಸ್ತ್ರ ದಿನ ಬಂದಿದ್ರಲ್ಲ ಅವರೇ ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿ ಅವಳು ಹೋಗ್ತಾ ಇರ್ತಾಳೆ. ಆಗ ಪೌಡ್ರಮ್ಮ ನಿಂತ್ಕೋ, ಇದು ಯಾಕೋ ಸರಿ ಬರ್ತಾ ಇಲ್ವಲ್ಲ ಅಂತ ಹೇಳಿದಾಗ ಇವಳಿಗೆ ಶಾಕ್ ಆಗೋಗ್ಬಿಡುತ್ತೆ, ಏನಾದರೂ ಗೊತ್ತಾಯ್ತು ಅಂತ ಹೇಳಿ. ಏನು ಅಂತ ಹೇಳಿದಾಗ ಅಲ್ಲ, ನೀವು ನಿಮ್ಮ ಶೋರೂಮ್ ಮಾತ್ರ ಪ್ರಮೋಷನ್ ಮಾಡ್ಕೊಳ್ಳೋದಾ, ನಮ್ಮ ಕಾರ್ ಪ್ರಮೋಷನ್ ಮಾಡಲ್ವಾ, ನೋಡಿ ನೀವೀಗ ಎಲ್ಲ ಕಡೆ ಹೋಗಿ 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 ಆ ನೀರು ಕಾಸೋದನ್ನ ಕೊಡ್ತಾ ಇರ್ತೀರಲ್ವ, ಅದ್ರ ಜೊತೆ ನನ್ನ ಐಡೆಂಟಿ ಕಾರ್ಡ್ನ ಹಿಂಗೆ ತೆಗೆದುಬಿಟ್ಟು ಈ ಕಾರ್ಡ್ಗಳನ್ನ ಕೊಟ್ಬಿಡಿ, ಆಗ ಅವ್ರಿಗೂ ಕೂಡ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಹೋಗ್ಬೇಕಿದ್ರೆ ಕಾರ್ ಬೇಕಾಗುತ್ತಲ್ವಾ, ಆವಾಗ ನನಗೆ ಫೋನ್ ಮಾಡಿದ್ರೆ ನನಗೂ ಒಂದು ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ. ಎಲ್ಲಿ ಕೊಡಲಿ, ಇಲ್ಲಿಡ್ಲಾ ಇಲ್ಲಿ ಕೊಡಿ ಅಂತ ಹೇಳಿ ಇಸ್ಕೋತಾಳೆ. ಆಗ ಮಾರಿಬೇಡಿ, ID ಕಾರ್ಡ್ ಏನಾದ್ರೂ ಖಾಲಿ ಆಯ್ತು ಅಂದರೆ ಫೋನ್ ಮಾಡಿ ಕಳ್ಸಿಕೊಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಹೋಗ್ತಾ ಇರ್ತಾರೆ. ನೀವೆಲ್ಲ ಹೋಗ್ತಾ ಇದ್ದೀರಾ, ಅದು ನನಗೂ ಸ್ವಲ್ಪ ಮಾತ್ರೆ ತೊಗೊಳ್ಳೋದಿತ್ತು, ಕ್ಯಾಂಟೀನ್ಗೆ ಹೋಗಿ ತಿಂಡಿ ತಿನ್ಕೊಂಡು ಅವ್ರಿಗೂ ತಿಂಡಿ ತರಬೇಕಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರಿಬ್ಬರು ಹೊರಡ್ತಾರೆ. ಈ ಕಡೆ ಇವಳು ಒಳಗಡೆ ಬರ್ತಾಳೆ. ಒಳಗಡೆ ಬಂದ ತಕ್ಷಣ ಮಗುನ ನೋಡಿ ಕ್ರಿಶ್ ಅಂತ ಹೇಳಿ ಹೋಗಿ ತಪ್ಕೋತಾಳೆ. ಒಂದೇ ಒಂದು ಸಲ ಅತ್ತೆ ಅಂತ ಕರಿಕಂದ, ಅತ್ತೆ ಅಂತ ಕರಿ, ನಾನು ಎಂಥ ಪಾಪಿನೋ, ಯಾವಾಗಲೂ ಕೂಡ ತಾಯಿಗೆ ಮಗು ಪ್ರೀತಿ, ಮಗುಗೆ ತಾಯಿ ಪ್ರೀತಿ ಸಿಗಬೇಕು ಅಂತ ಹೇಳಿ ಹೇಳ್ತಾರೆ, ಆದರೆ ನಾನು ನೀನು ಹೆತ್ತ ತಾಯಿ ಆದರೂ ಕೂಡ ನಿನಗೆ ಪ್ರೀತಿ ಕೊಡೋದಕ್ಕಾಗದೆ ಒದ್ದಾಡ್ತಾ ಇದ್ದೀನಿ, ಎಂಥ ಪಾಪಿ ನಾನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಕಲ್ಯಾಣಿ ಅಂತ ಹೇಳಿದಾಗ ಅಮ್ಮ ಏನಮ್ಮ ನೀನು ಮಗುನ ನೋಡ್ಕೊಳ್ಳೋದಕ್ಕಾಗಲಿಲ್ವಾ, ಒಬ್ಬನ್ನ ನಿನ್ನ ಕೈಯಲ್ಲಿ ನೋಡ್ಕೊಳ್ಳೋಕ್ಕಾಗಲಿಲ್ವಾ ಅಮ್ಮ ಅಂತ ಹೇಳಿದಾಗ ಕಲ್ಯಾಣಿ ಅವನು ರೋಡಲ್ಲೇ ಆಟ ಆಡ್ಕೋತಾ ಇದ್ದ, ಆದರೆ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ, ಮೊದಲಿಗೆ ಇರೋಂತಹ ಯಾವುದೇ ಉತ್ಸಾಹ ಕೂಡ ನನಗಿಲ್ಲಮ್ಮ, ಇದ್ದಕ್ಕಿದ್ದಾಗೆ ಪ್ರಜ್ಞೆ ತಪ್ಪೋಗ್ಬಿಟ್ಟಿತ್ತು, ಇದು ಟೈಮಲ್ಲೇ ಇದೆಲ್ಲ ಆಗಿರೋದು ಅಂತ ಹೇಳಿದಾಗ ಏನಮ್ಮ ಮಾಡಲಿ, ಏನು ಮಾಡಲಿ, ನನ್ನ ಮಗುನ ನನ್ನ ಜೊತೆ ಇಟ್ಕೊಂಡು ನೋಡ್ಕೊಳ್ಳೋಂಥ ಅದೃಷ್ಟ ಕೂಡ ನನಗಿಲ್ಲ, ನಾನು ಮಾಡಿರೋ ಎಷ್ಟೋ ತಪ್ಪುಗಳಿಗೂ ನನಗೆ ಯಾವುದು ಕೂಡ ತಪ್ಪು ಅಂತ ಅನ್ನಿಸ್ತಾ ಇಲ್ಲ, ಆದರೆ ನನ್ನ ಮಗು ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ವಲ್ಲ, ಇದು ನನ್ನ ದೊಡ್ಡ ತಪ್ಪು ಅನ್ನಿಸ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಕಲ್ಯಾಣಿ ಈಗೆಲ್ಲ ಮಗುನ ನೋಡ್ಕೊಳ್ಳೋದಕ್ಕೆ ನನಗೂ ಕಷ್ಟ ಆಗ್ತಾ ಇದೆ, ಮನೆಯಲ್ಲಿ ನೀನು ಇದ್ರ ಬಗ್ಗೆ ಎಲ್ಲ ಮಾತಾಡು ಆದಷ್ಟು ಬೇಗ ಅಂತ ಹೇಳಿದಾಗ ಸರಿ ಅಮ್ಮ ಆಯಿತು ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳಿ ಅಮ್ಮ
ನಾನು ಹೊರಟ್ಬಿಡ್ತೀನಿ. ತುಂಬ ಹೊತ್ತಿತ್ತು ಅಂತಂದರೆ ಅವ್ರಿಗೆ ಅನುಮಾನ ಬರುತ್ತೆ. ಮೀನಾ ಸೂರ್ಯ ಯಾವಾಗ ಬೇಕಿದ್ರೂ ಬರ್ಬೋದು, ತಗೋ ಇದನ್ನು ಅಲ್ಲಿ ಇಡು ಅಂತ ಹೇಳಿ ಕೊಟ್ಟು ಹೊರಡ್ತಾಳೆ. ಹೊರಗಡೆ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ಇವರಿಬ್ಬರು ಕೂಡ ಬಂದುಬಿಡ್ತಾರೆ. ಆಗ ಓಹೋ ಪೌಡ್ರಮ್ಮ ನೀವಿನ್ನೂ ಇಲ್ಲೇ ಇದ್ದೀರಾ ಅಂತ ಹೇಳಿದಾಗ ನೋಡಿದ್ರಾ ಅಂತ ಹೇಳ್ತಾರೆ. ಏನು ನೀವು ಬಂದಿರೋ ಕೆಲಸ ಆಯಿತಾ ಅಂತ ಅಂದೆ. ಯಾವ ಕೆಲಸ? ಅಲ್ಲ ರೋಹಿಣಿಯವರೇ, ನೀವು ಕೆಟಲ್ ಕೊಡೋದಕ್ಕೆ ಬಂದಿದೆ ಅಂತಂದ್ರಲ್ಲ, ಕೊಟ್ರಾ ಅಂತ ಹೇಳಿದೆ. ಹಾಂ ಕೊಟ್ಟೆ. ಆ ಮಗು ನೋಡಿದ್ರಾ? ನೋಡಿದೆ, ಪಾಪ ಅನ್ನಿಸ್ತು ಅಂತ ಹೇಳಿದಾಗ ಹೇಗಾಯಿತು ಅಂತಲೂ ಕೇಳಿದೆ ಅಂತ ಹೇಳ್ತಾಳೆ. ಪಾಪ ರೋಡಲ್ಲಿ ಆಟ ಆಡ್ಕೊತಿತ್ತಂತೆ, ಯಾವನೋ ನನ್ನ ಮಗ ಗುದ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಷ್ಟೇ ಅಂತ ಹೇಳಿದಾಗ ನೀವೇನು ಇಲ್ಲಿ ಹೊರಟಿಲ್ವಾ ಅಂತ ಹೇಳಿದಾಗ ಇಲ್ಲ ರೋಹಿಣಿ, ಪಾಪ ಅವ್ರಿಗೆ ಊರಲ್ಲಿ ಯಾರೂ ಇಲ್ಲ, ಪರಿಚಯ ಅಂತ ಇರೋದು ನಾವಿಬ್ಬರೇ, ಅದಕ್ಕೆ ಅವ್ರು ಸ್ವಲ್ಪ ಡಿಸ್ಚಾರ್ಜ್ ಆಗೋರ್ಗು ಇದು ನೋಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಅವಳಿಗೂ ಯಾರೂ ಇಲ್ಲ ಅಂತ ಯಾಕಮ್ಮ ಹೇಳ್ತೀಯಾ? ಇಲ್ವೋ ಒಬ್ಳು ಅತ್ತೆ ಕತ್ತೆ ಅಂತ ಹೇಳಿ ದುಬೈಯಲ್ಲಿ ದುಡಿತಾ ಇದ್ದಾಳಂತಲ್ಲ ಅಂತ ಹೇಳಿದಾಗ ರೀ ನಿಮಗೆ ಯಾಕೆ ರೀ ಅವ್ರ ಬಗ್ಗೆ ಅಂತ ಹೇಳಿದಾಗ ಏನಮ್ಮ ನೀನ್ಯಾಕೆ ಹೀಗೆ ಆಡ್ತಾ ಇದೆಯಾ? ಪಾಪ ಅವ್ರು ಏನೋ ಮಾಡ್ತಾ ಇರ್ತಾರೆ, ನೀವ್ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನಾವ್ಯಾಕೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ನೋಡಮ್ಮ, ದುಡ್ಡು ಎಲ್ಲ ಟೈಮಲ್ಲೂ ದುಡಿಬೋದು, ದುಡ್ಕೊಂಡು ಇಟ್ಕೋಬೋದು, ಆದರೆ ಸೇವೆ ಮಾಡೋದು ಎಲ್ಲ ಟೈಮಲ್ಲೂ ಸಿಗೋದಿಲ್ಲಮ್ಮ. ಪಾಪ ವಯಸ್ಸಾಗಿರೋ ಈ ತಾಯಿ ಮತ್ತು ಆ ಮಗುನ ಬಿಟ್ಬಿಟ್ಟು ಅಲ್ಲಿ ಹೋಗಿ ದುಡಿಯೋಂಥ ಏನಿದೆ? ಯಾಕೆ ಬೆಂಗಳೂರಲ್ಲಿ ನಮಗೆ ಫುಡ್ಡು ಬೆಡ್ಡು ದುಡ್ಡು ಏನು ಕೊಡಲ್ಲ ಅಂತ ಹೇಳ್ತಾರೆ, ಇಲ್ಲಿ ದುಡಿಬೋದಲ್ವಾ ಅಂತ ಹೇಳಿದಾಗ ರೀ ಹಾಗೆಲ್ಲ ಮಾತಾಡಬೇಡಿ, ಅವರು ಹೋಗಿ ಅಲ್ಲಿ ಚೆನ್ನಾಗಿ ದುಡಿತಾ ಇರೋದಕ್ಕಲ್ವಾ ಇವರು ಇಲ್ಲಿ ಚೆನ್ನಾಗಿರೋದಕ್ಕಾಗೋದು, ಸರಿ ನೀವು ಸುಮ್ಮನೆ ಬನ್ನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಸರಿ ನಾನು ಬರ್ತೀನಿ. ಬರ್ತೀಯಾ? ಮತ್ತ್ಯಾಕೆ ಬರ್ತೀಯಾ? ಅಲ್ಲ ಈ ಹಾಸ್ಪಿಟ್ಲಿಗೆ ಮತ್ತ್ಯಾಕೆ ಬರ್ತೀಯಾ? ಬೇರೆ ಬೇರೆ ಆಸ್ಪತ್ರೆಗೆ ಹೋಗ್ಬೇಕಲ್ವ ನೀನು ಅಂತ ಹೇಳಿದ್ದು ಅಂತ ಹೇಳಿದಾಗ ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಪೌಡ್ರಮ್ಮ ಅಂತ ಹೇಳಿದಾಗ ಏನು ಅಂತ ಹೇಳ್ತಾಳೆ. ಅದು ನನ್ನ ವಿಸಿಟಿಂಗ್ ಕಾರ್ಡ್ಗಳಿದೆಯಲ್ಲ, ID ಕಾರ್ಡ್ಗಳು, ಅದು ನಾವು ಕೊಡೋದು ನಾವು ಮರಿಬೇಡಿ, ಖಾಲಿ ಆದರೆ ಹೇಳಿ ಮತ್ತೆ ಕಳಿಸ್ಕೊಡ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಇವರಿಬ್ಬರು ಬಂದ್ಬಿಟ್ಟು ಅಮ್ಮ ತಗೊಳ್ಳಿ ತಿಂಡಿ ತಿನ್ನಿ ಅಂತ ಹೇಳಿ ಕೊಡ್ತಾರೆ. ಕೊಡಮ್ಮ ಇಲ್ಲಿ ಅಂತ ಹೇಳಿ ತಗೊಳ್ಳಿ ಇಡ್ಲಿಗಳು ವಡೆ ಚಟ್ನಿ ಸಾಂಬಾರುಗಳಿದೆ ತಿನ್ಕೊಂಬಿಡಿ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ನನಗೆ ಹೊಟ್ಟೆ ಹಸಿವು ಆಗ್ತಾ ಇಲ್ಲಪ್ಪ, ಆಮೇಲಿಂದ ತಿಂತೀನಿ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಕ್ರಿಶ್ಗೆ ಎಚ್ಚರ ಆಗ್ಬಿಡುತ್ತೆ. ಅಜ್ಜಿ ಅಜ್ಜಿ ಅಂತ ಹೇಳ್ತಾನೆ. ಕ್ರಿಶ್ ಹೇಳಪ್ಪ ಅಂತ ಹೇಳಿದಾಗ ಅಜ್ಜಿ ನನಗೆ ಏನು ಕಾಣಿಸ್ತಾ ಇಲ್ಲ, ಕತ್ಲೆ ಆಗಿಬಿಟ್ಟಿದೆ ಅಜ್ಜಿ ಅಂತ ಹೇಳಿದಾಗ ಇವರಿಬ್ರಿಗೂ ತುಂಬಾ ಬೇಜಾರಾಗ್ಬಿಡುತ್ತೆ. ಆಗ ಕ್ರಿಶ್ ಇಲ್ಲಿ ನೋಡು ಕ್ರಿಶ್ ನಿಂಗೇನೂ ಆಗಿಲ್ಲ, ಚೆನ್ನಾಗಿದೆಯಾ ಆಯಿತಾ ಅಂತ ಹೇಳಿದಾಗ ಇವ್ರು ಯಾರು ಅಜ್ಜಿ ಅಂತ ಹೇಳಿದಾಗ ಮೀನಾ ಆಂಟಿ ಕಣಪ್ಪ ಅಂತ ಹೇಳ್ತಾರೆ. ಅದಾದಮೇಲೆ ಕ್ರಿಶ್ ನೋಡು ಪುಟ್ಟ ಅಪ್ಪಿ ನಿಂಗೆ ಏನೂ ಆಗಿಲ್ಲ, ನಿಂಗೆ ಕಣ್ಣ ಮುಚ್ಚಲ್ಲ ಆಟ ಗೊತ್ತಾ? ಹೌದು ಗೊತ್ತು, ನಂಗೆ ತುಂಬ ಇಷ್ಟ. ಹಾಗೇನೆ 2 ದಿನ ನಿನಗೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ ಅಷ್ಟೇ, ಆಮೇಲೆ ಇದನ್ನ ಬಿಚ್ಚುತ್ತಾರೆ ಅಂತ ಹೇಳಿದಾಗ ಓ ಹೌದಾ ಅಂತ ಹೇಳಿ ಸುಮ್ಮನಾಗಿರ್ತಾನೆ. ಸರಿ 1 ನಿಮಿಷ ನೀವಿಲ್ಲೇ ಇರಿ. ಕ್ರಿಶ್ ತಿಂಡಿ ತಿಂತೀಯಾ ಅಂತ ಹೇಳಿದಾಗ ಹೌದು ತಿಂಡಿ ತಿನ್ನಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಡಾಕ್ಟರ್ ಕೂಡ ಬರ್ತಾರೆ. ಏನಾದರೂ ಕೊಡ್ಬೋದಾ ಅಂತ ಹೇಳಿದಾಗ ಧಾರಾಳವಾಗಿ ತಿನ್ನಿಸಿ, ಏನೂ ಆಗಿಲ್ಲ, ತೊಂದರೆ ಇಲ್ಲ, ನಾವಿನ್ನು 2 ದಿನ ಆದಮೇಲೆ ಈ ಬ್ಯಾಂಡೇಜ್ ಎಲ್ಲನೂ ಬಿಚ್ಚುತ್ತೀವಿ, ಅವಾಗ ಬಂದರೆ ಸಾಕು, ನೀವು ಇವಾಗ ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೋದ ತಕ್ಷಣವೇ ಸೂರ್ಯ ಕೂಡ 1 ನಿಮಿಷ ಬಂದೆ ಅಂತ ಹೇಳಿ ಹೋಗ್ತಾನೆ. ಕ್ರಿಶ್ ಎದ್ದೇಳು ಪುಟ್ಟ, ನಿನಗೆ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳಿ ಎಪ್ಸಿ ಕೂರಿಸಿ ಕೈ ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿರ್ತಾಳೆ. ಮೀನಾ ನೀನು ತಿನ್ನಿಸ್ತಾ ಇರಮ್ಮ, ನಾನು ಬಂದೆ ಅಂತ ಹೇಳಿ ಅಲ್ಲಿಂದ ಅವಳು ಕೂಡ ಹೋಗ್ತಾಳೆ. ಈ ಕಡೆ ಕೃಷ್ಣಗೆ ಇವಳು ತಿಂಡಿ ಎಲ್ಲ ತಿನ್ನಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ನಮ್ಮ ಹೋಗಿ ರೋಹಿಣಿಗೆ ಫೋನ್ ಮಾಡ್ತಾರೆ. ಹಾಂ ಹೇಳಮ್ಮ ಅಂತ ಹೇಳಿದಾಗ ಅವ್ರು ಹೋದ್ರಾ? ಇಲ್ಲಮ್ಮ ಇನ್ನೂ ಇದ್ದಾರೆ. ಹೌದಾ ಏನು ಹೇಳಮ್ಮ ಅಂತ ಹೇಳಿದಾಗ ಸರಿ ಆಯಿತು, ಅವ್ರು ಡಿಸ್ಚಾರ್ಜ್ ಮಾಡ್ತಾ ಇದ್ದಾರಮ್ಮ, ನಾನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಅಮ್ಮ ಬೇಡಮ್ಮ ನೀನು ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ, ನಾನು ಅಲ್ಲೇ ರೂಮ್ ರೆಂಟ್ನ ಪೇ ಮಾಡ್ತೀನಿ, ನೀನು ಅಲ್ಲೇ ಇರು, ನಾನು ಸಂಜೆ ಬರ್ತೀನಿ, ರಾತ್ರಿ ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದಾಗ ಅಯ್ಯೋ ಬೇಡಮ್ಮ, ನಮ್ಮ ಮನೆಯಲ್ಲಿ ಏನೋ ಹೇಳ್ಕೊತೀನಮ್ಮ, ನೀನು ಅಲ್ಲೇ ಇರು ಅಂತ ಹೇಳಿ ಹೇಳ್ತಾಳೆ. ಸರಿ ಅಮ್ಮ ಆಯಿತು, ಅವ್ರು ಹೋದ್ರೇನಮ್ಮ? ಇನ್ನೂ ಇಲ್ಲ ಕಣಮ್ಮ, ಹೋದ್ಮೇಲೆ ಫೋನ್ ಮಾಡಮ್ಮ ಅಂತ ಹೇಳಿ ಹೇಳ್ತಾಳೆ. ಸರಿ ಅಂತ ಹೇಳಿ ರೂಮಿಗೆ ಬರ್ತಾಳೆ. ಅಷ್ಟರಲ್ಲಿ ಸೂರ್ಯ ಕೂಡ ಬರ್ತಾನೆ. ಆಗ ಅಮ್ಮ ತಗೊಳ್ಳಿ ಬಿಲ್ಲೆಲ್ಲ ಪೇ ಮಾಡಿದ್ದೀನಿ, ಆಪ್ರೇಷನ್ದು ಡಿಸ್ಚಾರ್ಜ್ ಆಗಿದೆ ಅಂತ ಹೇಳಿ ಹೇಳ್ತಾರೆ. ಅಯ್ಯೋ ನೀನ್ಯಾಕಪ್ಪ ಇದನ್ನೆಲ್ಲ ಕಟ್ಟೋದಕ್ಕೆ ಹೋದೆ? ಪರವಾಗಿಲ್ಲ ಅಮ್ಮ, ಅದೆಲ್ಲ ಮಾತಾಡಬೇಡಿ, ತೊಗೊಳ್ಳಿ ನೀವು ಇಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಕ್ರಿಶ್ ತಿಂಡಿ ತಿನ್ನ? ಹಾಂ ತಿಂದ. ಕ್ರಿಶ್ ತಗೋ ನೀರೆಲ್ಲ ಕುಡ್ದಿದ್ದು ಸಾಕಾ? ಸಾಕು ಆಂಟಿ ಅಂತ ಹೇಳ್ತಾರೆ. ಬನ್ನಿ ಹೋಗೋಣ ಅಂತ ಹೇಳಿದಾಗ ಅಯ್ಯೋ ಬೇಡಪ್ಪ, ನಾವು ಊರಿಗೆ ಹೋಗಿ ಮತ್ತೆ ಬರ್ತೀವಿ ಅಂತ ಹೇಳಿದಾಗ ಬೇಡ, ನೀವು ಯಾಕೆ ಊರಿಗೆ ಹೋಗಬೇಕು? ನಾವಿಲ್ವಾ? ನಮ್ಮ ಮನೆಯನ್ನ ನಿಮ್ಮ ಮನೆ ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆನಾ? ಬೇಡಪ್ಪ ಅಂತ ಹೇಳಿ ಹೇಳ್ತಾರೆ. ನಾವು ಹೋಟೆಲಲ್ಲೇ ಬುಕ್ ಮಾಡ್ಕೊಂಡಿರ್ತೀವಿ ರೂಮ್ನ ಅಂತ ಹೇಳಿದಾಗ ಯಾಕಮ್ಮ ಹಾಗೆಲ್ಲ ಮಾತಾಡ್ತಾ ಇದ್ದೀರಾ? ನಾವಿರ್ಬೇಕಾದ್ರೆ ನೀವು ಯಾಕೆ ಹೋಟ್ಲಿಗೆ ಹೋಗ್ತೀರಾ? ಬನ್ನಿ ಸುಮ್ಮನೆ ಅಂತ ಹೇಳಿದಾಗ ಬೇಡಪ್ಪ, ನಿಮಗೆಲ್ಲ ತೊಂದರೆ ಕೊಡೋಕೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಬೇಡ ನೀವು ಬನ್ನಿ ಅಂತ ಹೇಳಿ ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಮೀನಾ ಸೂರ್ಯ ಕರ್ಕೊಂಡು ಬಂದುಬಿಡ್ತಾರೆ. ಮನೆಯಲ್ಲಿ ರೋಹಿಣಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತ ಟೆನ್ಷನ್ ಆಗಿರ್ತಾಳೆ. ಎಲ್ಲೋದ್ರು ಅಮ್ಮ, ಇಷ್ಟೊಂದು ಫೋನ್ ಟ್ರೈ ಮಾಡಿದ್ರು ರಿಸೀವೇ ಮಾಡ್ತಿಲ್ಲ ಅಂತ ಹೇಳಿ ಟೆನ್ಷನ್ ಆಗಿರ್ಬೇಕಾದ್ರೆ ಮನೋಜ ಬರ್ತಾನೆ. ರೋಹಿಣಿ ಅಂತ ಹೇಳಿದಾಗ ಹಾಂ ಹೇಳಿ ಮನೋಜ್. ರೋಹಿಣಿ ಬೇಗ ಬಾ ಊಟ ಮಾಡು, ಶೋರೂಮ್ಗೆ ಹೋಗಬೇಕು ಅಂತ ಹೇಳ್ತಾರೆ. ಏನು ಶೋರೂಮ್ಗಾ? ನೀವು ಹೋಗಿ ಊಟ ಮಾಡಿ ನಾವು ಬರ್ತೀವಿ. ಅಯ್ಯೋ ಬೇಗ ಬಾ ರೋಹಿಣಿ, ಟೈಮ್ ಇಲ್ಲ ಅಂತ ಹೇಳಿ ಹೇಳ್ತಾರೆ. ನಾನು ಬರ್ತೀನಿ ಹೋಗಿ ಮನೋಜ್
ಮನೋಜ್ ಅಂತ ಹೇಳಿದಾಗ, ರೋಹಿಣಿ ಯಾಕೆ ಏನಾಯಿತು, ಬೇಜಾರಾಗಿದೆಯಾ, ಹುಷಾರಿಲ್ವಾ, ಏನು ಚೆನ್ನಾಗೇ ಇದೆಯಲ್ಲ, ಮತ್ತೆ ಬಾ ಊಟ ಮಾಡೋಣ ಅಂತ ಹೇಳಿದಾಗ, ಒಂದ್ಸಲ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ವಾ, ಹೋಗಿ ಬರ್ತೀನಿ ಅಂತ ಹೇಳಿದಾಗ, ಯಾಕೆ ರೋಹಿಣಿ ಏನಾಯಿತು, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಹೇಳಿದಾಗ, ಮನೋಜ್ ಈಗೇನು ನಿಮ್ಮ ಜೊತೆ ಊಟ ಮಾಡಬೇಕಲ್ವಾ, ಬರ್ತೀನಿ ನಡೀರಿ ನೀವು ಅಂತ ಹೇಳಿ ಕಳಿಸ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವನು ಹೊರಗಡೆ ಬರ್ತಾ ಇರ್ತಾನೆ. ಅಷ್ಟರಲ್ಲಿ ಶಾಂತಿ, ರೀ ಬನ್ನಿ ಊಟ ಮಾಡಿ, ನೀವೆಲ್ಲರೂ ಮಾಡ್ರಿ, ಆಮೇಲೆ ನಾನು ಮಾಡ್ತೀನಿ. ಓ ಹೌದಾ, ಇವರೆಲ್ಲೋದ್ರು, ಮನೋಜ, ರೋಹಿಣಿ ಎಲ್ಲೋ ಅಂತ ಹೇಳಿದಾಗ, ಬರ್ತಾ ಇದ್ದಾಳಮ್ಮ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರವಿಶ್ರುತಿ ಕೂಡ ಬರ್ತಾಳೆ. ಅಮ್ಮ ನಾವು ಹೊರಗಡೆನೇ ತಿನ್ಕೋತಾ ಇದ್ವಿ, ಯಾಕೆ ನೀನು ಅಡುಗೆ ಮಾಡಿದ್ದೀನಿ ಬಾ ಅಂತ ಕರೆದೆ ಅಂತ ಹೇಳಿದಾಗ, ಸೋಡಾ ಊಟ ಮಾಡೋದು ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ, ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಕಣೋ, ಇವತ್ತು ನಾನು ಅಡುಗೆ ಮಾಡಿದ್ದೀನಿ. ಆ ಮೀನಾ ಇದ್ದಾಳಲ್ಲ, ಅವಳು ಬೆಳಗ್ಗೆ ಮಾಡಿರೋ ಅವಂತರಕ್ಕೆ ನೀವೆಲ್ಲ ಹಸ್ಕೊಂಡು ಹೋಗ್ಬಿಟ್ರಿ, ಅದಕ್ಕೆ ನಾನೇ ಅಡುಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ತಾ ಇರಬೇಕಿದ್ರೆ ರೋಹಿಣಿ ಕೂಡ ಬರ್ತಾಳೆ. ಅಷ್ಟರಲ್ಲಿ, ರೋಹಿಣಿ ಇವತ್ತು ನಾನೇ ನನ್ನ ಕೈಯಾರೆ ಅಡುಗೆ ಮಾಡಿದ್ದೀನಿ, ಬಾರಮ್ಮ ಊಟ ಮಾಡು ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ ಬಾಗಿಲು ಕಡೆ ತಿರುಗ್ತಾಳೆ. ಅಷ್ಟರಲ್ಲಿ ಅವ್ರ ಅಮ್ಮ ಬರ್ತಾ ಇರ್ತಾರೆ. ಅವ್ರ ಅಮ್ಮ ಬರೋದನ್ನು ನೋಡಿ ಅವಳು ಶಾಕ್ ಆಗಿಬಿಡ್ತಾಳೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.